ನಾ ಕಂಡಂಥ ಸರೋಜಮ್ಮ ಅಂತ ಏನಿಲ್ಲ, ಜಗತ್ತು ಕಂಡಂಥ ಸರೋಜಮ್ಮ. ಬಿ ಸರೋಜ ದೇವಿಯವರು ಇದ್ದ ಒಂದು ಗಳಿಗೆ, ಅವರಿದ್ದ ಹೆಮ್ಮೆಯ ಒಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭ. ಆಮೇಲೆ ಅವರು ಮೆರೆದಂಥದ್ದು ಯಾರೂ ಮೆರೀಲಿಲ್ಲ. ಇವರು ವೈಜಯಂತಿಮಾಲಾ ಇವರೆಲ್ಲ ವೆರಿ ಕ್ಲೋಸ್ ಫ್ರೆಂಡ್ಸ್. ವೈಜಯಂತಿಮಾಲಾ ಅವರ ಯಜಮಾನ್ರಿಗೂ ಇವ್ರಿಗೂ ಮದುವೆ, ಇಬ್ಬರು ಹೆಂಗೆ ಫ್ರೆಂಡ್ಸ್ ಇದ್ದಾರೋ ಅವ್ರಿಗೂ ಮದುವೆ ಆದ ಸಮಯದಲ್ಲೂ ಇವ್ರಿಗೂ ಅದೇ ಸಮಯಕ್ಕೆ ಮದುವೆ. ಆ ಹರ್ಷ, ಡಾಕ್ಟರ್ ಹರ್ಷನು ವೈಜಯಂತಿಮಾಲಾ ಯಜಮಾನರು ಇಬ್ಬರು ಫ್ರೆಂಡ್ಸು. ಇವರಿಬ್ಬರು ಹಾಗೆ ಫ್ರೆಂಡ್ಸು. ಅವ್ರು ಹಿಂದಿಯಲ್ಲಿ ಮೆರೀತಾಯಿದ್ರು, ಇವರು ಸೌತ್ ಇಂಡಿಯಲ್ಲಿ ಮೆರೀತಾಯಿದ್ರು. ಸೊ ಗಿನ್ನಿಸ್ ರೆಕಾರ್ಡ್ ಅನ್ನೋ ಥರ ಒಂದು ರೆಕಾರ್ಡ್ ವರ್ಲ್ಡ್ ರೆಕಾರ್ಡಲ್ಲಿ ಮಾಡಿದ್ದು ಸರೋಜಮ್ಮ. ವಿಶೇಷ ಅಂದರೆ ಯಾರೂ ಗೊತ್ತಿಲ್ಲದೆ ಇರತಕ್ಕಂಥ 161 ಡೇಸ್ 1977ರಿಂದ 84ವರೆಗೂ ಕಂಟಿನ್ಯೂಸ್ ಹೀರೋಯಿನ್ ಆಗಿ ಮಾಡಿರೋ ಏಕೈಕ ಹೀರೋಯಿನ್ ಯಾರಂದರೆ, ಆಮೇಲೆ ಇವರು ಸ್ಟೇಟ್ ಸೂಪರ್ ಸ್ಟಾರ್, ಇವರು ತಮಿಳ್ನಾಡು ಸೂಪರ್ ಸ್ಟಾರ್. ಇವ್ರು ಹಾಗಲ್ಲ, ವರ್ಲ್ಡಲ್ಲಿ ಇಂಡಿಯಾದಲ್ಲಿ ನಂಬರ್ 1 ಫಸ್ಟ್ ಸೂಪರ್ ಸ್ಟಾರ್, ಲೇಡಿ ಸೂಪರ್ ಸ್ಟಾರ್ ಅಂದರೆ ಬಿ ಸರೋಜದೇವಿ. ಸೊ ಒಂದು ಒಳ್ಳೆ ಗಣ್ಯಸ್ಥಾನದಲ್ಲಿ ದೊಡ್ಡ ದೊಡ್ಡ ಪೊಸಿಷನ್ಸ್ ಎಲ್ಲ ಕೂತ್ಕೊಂಡ್ರು. ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಸಮಯದಲ್ಲಿ ಇವ್ರನ್ನ ಏನು ಮಾಡಿದ್ರು, ಆಸ್ಕರ್ ನಾಮಿನೇಷನ್ಗೆ ಹೋದಾಗ ಇಂಡಿಯಾದಿಂದ ಯಾರನ್ನ ಕಳಿಸ್ಬೇಕಾದ್ರೆ ಅದಕ್ಕೊಂದು ಕಮಿಟಿ ಮಾಡಿದ್ರು. ಪ್ಯಾನೋರಮಾ ಅಂತ, ಇಂಡಿಯನ್ ಪ್ಯಾನೋರಮಾ ಅಂತ ಫಿಲ್ಮ್ಸ್ ಏನಾದರೂ ಫಾರಿನ್ಗೆ ಹೋಗ್ಬೇಕಾದ್ರೆ ಅದನ್ನು ಇವರು ರೆಕಮೆಂಡ್ ಮಾಡೋರು, ಕನ್ನಡ ರೆಕಮೆಂಡ್ ಮಾಡೋರು. ತಮಿಳಿಗಿಂತನೂ ಕನ್ನಡ ರೆಕಮೆಂಡ್ ಮಾಡೋರು. ನಾನು ಕನ್ನಡ ಇದು ಮಾಡಿದ್ದೀನಿ. ಅದಾದಮೇಲೆ ವಿಶೇಷವಾಗಿ ಸೆನ್ಸಾರ್ ಬೋರ್ಡ್ಗೆ ಚೇರ್ಮನ್ ಆದರು. ಸೊ ಹೀಗೆಲ್ಲ ಒಳ್ಳೆ ಪೊಸಿಷನಲ್ಲಿದ್ದು, ಒಳ್ಳೆ ಸ್ಥಳದಲ್ಲಿದ್ದು ಎಲ್ರಿಗೂ ಸಹಾಯ ಭಾಳಷ್ಟು ಮಾಡಿದ್ರು. ಆಮೇಲೆ ಕನ್ನಡದವ್ರಿಗೆ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಕ್ಕಂಥವ್ರಿಗೆ ಇಂಥವ್ರನ್ನೇ ಕೂಡಿಸಿ ಪೋಸ್ಟಲ್ಲಿ ಅಂತ ಹೇಳೋದು. ಅದೇ ಇವತ್ತು ಕೊನೆಯದಾಗಿ ಅಂಬರೀಷ್ ಅವರು ಕೂಡ ಅಷ್ಟೇ ಧಾರಾಳ. ಅವರು ಕಲಾವಿದರ ಸಂಘಕ್ಕೆ ಒಂದು ಮಾಡಿ ಒಂದು ಬಿಲ್ಡಿಂಗ್ ಕಟ್ಟಿದಾಗ, ಸರೋಜಮ್ಮ ನೀವೊಂದು ಕೆಲಸ ಮಾಡಿ, ನೀವು ವೈಸ್ ಪ್ರೆಸಿಡೆಂಟ್ ಆಗ್ಬಿಡು, ನಾನು ಪ್ರೆಸಿಡೆಂಟ್, ಹಾಗೆ ಹೇಳ್ತಿದ್ರು. ಸೊ ಸರೋಜಮ್ಮ ಅವ್ರನ್ನ ವೈಸ್ ಪ್ರೆಸಿಡೆಂಟ್ ಮಾಡಿ ಮೊನ್ನೆವರೆಗೂ ಅವ್ರು ಸರೋಜಮ್ಮ ಅವರು ವಿನ್ ಪೋಸ್ಟಲ್ಲೇ ಇವತ್ತು ವೈಸ್ ಪ್ರೆಸಿಡೆಂಟ್. ಸೋಮವಾರ ಆಷಾಢ ಸಂಕಷ್ಟ ಭಾಳ ಒಳ್ಳೆಯದು. ನಮಗಂತೂ ಸಂತೋಷ ಏನು ಅಂದರೆ ಮುಕ್ತಿ ಅವ್ರಿಗೆ ಆಗಿದೆ. ಇದಕ್ಕೆ ವ್ಯಥೆ ಪಡಬಾರ್ದು. ಒಬ್ಬ ಮನುಷ್ಯ ನರಳ್ತಾ ಇರಬಾರ್ದು. ಯಾವುದು ಸಾಯಬೇಕಾದ್ರೆ ಹತ್ತು ಕರೆದು ಸಾಯೋದು ಹಿಂಗೆಲ್ಲ ಮಾಡಬಾರ್ದು. ಒಂದು ಲೋಟ ಹಾಲು ಕೊಡು, ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಹೋಗ್ಬಿಡ್ಬೇಕು. ಆವಾಗ ನೋವು ಇಲ್ಲದೆ ಸಾವಿದೆಯಲ್ಲ, ಅದು ನಿಜವಾದ ಹಾವು. ಕಾಲು ನೋವು, ಕೈ ನೋವು, ಯಾರೂ ಜೊತೆ ಇಲ್ಲ, ವ್ಯಥೆ, ಇಂಥದ್ದಕ್ಕೆಲ್ಲ ಸಾವಬಾರ್ದು. ಸೊ ಅಂಥವ್ರಿಗೆ ಏನು ಮಾಡ್ತೀವಿ, ಒಳ್ಳೆ ಮುಕ್ತಿನಪ್ಪ, ಚಿಂತೆನೇ ಮಾಡಬೇಡಿ, ಒಳ್ಳೆ ಸಾವು ಅಂತ ಹೇಳ್ಬಿಡ್ತೀವಿ. ಸೋಮವಾರ ಸತ್ತರೆ ಯಾವತ್ತೂ ಕೇಳ್ಕೊಳ್ಳಿ, ಮುಕ್ತಿ ಮೋಕ್ಷ ಗ್ಯಾರಂಟಿ. ಅದರಲ್ಲೂ ಅವ್ರಿಗೆ ಇಷ್ಟವಾದ ಗಣಪತಿ ಸಂಕಷ್ಟಹರ ಚತುರ್ಥಿ ದಿವಸ ಅವ್ರು ಹೋಗಿರೋದಕ್ಕೆ ತುಂಬ ಸಂತೋಷ. ಒಳ್ಳೆ ನೀವು ಕೆಲವು ಸಿನಿಮಾಗಳ ಜೊತೆ ನಟಿಸ್ತಾರೆ, ಬಾಲನಟರಾಗಿ ಸುಬ್ರಹ್ಮಣ್ಯನ ಪಾತ್ರ ಮಾಡಿದ್ದೀನಿ. ಅದು ಬಿಟ್ಟರೆ ಎಸ್ ವಿ ರಂಗಾರಾವ್ಗೆ ಮೊಮ್ಮಗನ ಕ್ಯಾರೆಕ್ಟರ್ ಮಾಡುವಾಗ ಇವಳೇ ಸೊಸೆ, ಬಿ ಸರೋಜದೇವಿಯವರು ಸೊಸೆ, ಎಸ್ ವಿ ರಂಗಾರಾವ್ ತಾತ ಅವರು, ನಾನು ಮೊಮ್ಮಗನ ಕ್ಯಾರೆಕ್ಟರ್ ಮಾಡಿದ್ದೆ. ಆಗ ಇರ್ತಕ್ಕಂಥ ರೇಲಂಗಿ ಅವರು ತಂದೆ ನನಗೆ. ಆಮೇಲೆ ವಿಶೇಷವಾಗಿ ಕಾಂತಾರಾವ್ ಅಂತಿದ್ದರು, ಅವರೆಲ್ಲ ದೊಡ್ಡ ತಾತ ಅಂತ. ಆ ಚಿಕ್ಕ ಪಾತ್ರಗಳೆಲ್ಲ ನಾನು ಬ್ಯುಸಿ ಇದೆ. ಅಂದರೆ ಅವಾಗೆಲ್ಲ 1 ಡೇ ಮ್ಯಾಚ್ ಆಡ್ತಿದ್ದೆ. ನಾವು ಟೆಸ್ಟ್ ಮ್ಯಾಚ್ ಎಲ್ಲ ಆಡಿದ್ರಿಂದ ಜಾಸ್ತಿ ಪ್ರಸಿದ್ಧವಾಗಿರಲಿಲ್ಲ. ಬಟ್ ಎಲ್ಲ ಭಾಷೆಯಲ್ಲೂ 9 ಭಾಷೆಯಲ್ಲೂ ಮಾಡ್ತಿದ್ದ ಸಮಯದಲ್ಲಿ ನಮ್ಮ ಹುಡುಗ ಇವನ್ನ ಪೊಟ್ಕೊಂಗು ಅಂತ ಹೇಳಿ ತಮಿಳಗಲೆ, ಯಾಕೆಂದರೆ ಸ್ಟುಡಿಯೋಗಳು ಹತ್ತಿರ ಇರ್ತಿತ್ತು. ಈ ಶೂಟಿಂಗ್ ಆದ ತಕ್ಷಣ ತೆಲುಗುಲೇ ಇವನಿಗೊಂದು ಚಿಕ್ಕ ಮಗು ಕ್ಯಾರೆಕ್ಟರ್ ಅವ್ನಿಗೆ ಹಾಕ್ಕೊಳ್ಳಿ ಅಂತ ಆ ಟೈಮ್ಗೆ ರಜಾ ಇದ್ದ ಟೈಮ್ ಬ್ಯುಸಿಯಾಗಿ ಪಾಪ ರೆಕಮೆಂಡ್ ಮಾಡಿ. ನಿಮ್ಮ ಮಟ್ಟಿಗೆ ನಿಮ್ಮ ಇದಕ್ಕೆ ಭೇಟಿ ಮಾಡಿದಾಗ ಏನಂತ ನನಗೆ ಈಗ 1.5 ತಿಂಗಳಿಂದ ಮೊದಲು ಫೋನ್ ಮಾಡಿದರು. ಆರೋಗ್ಯವಾಗಿ 2 ತಿಂಗಳು ಮೊದಲು ಮಾಡಿದರು. 1.5 ತಿಂಗಳು ಮೊದಲು ಯಾವುದೋ ಒಂದು ಅಡ್ರೆಸ್ ಕೇಳಬೇಕಾಯ್ತು, ಯಾವುದೋ ದೇವಸ್ಥಾನಕ್ಕೆ ಹೋಗೋಕ್ಕೆ. ಅವ್ರಿಗೂ ಗಣಪತಿ ಕಂಡ್ರೆ ತುಂಬ ಇಷ್ಟ. ದಯವಿಟ್ಟು ನನಗೊಂದು ಆ ಕ್ಷೇತ್ರ ನಂಗೆ ಮರ್ತೋಗಿದೆ, ಹೋಗ್ತಿದ್ದೆ. ಅದು ಪಿಳ್ಳಾರಪಟ್ಟಿಯಿಂದ ಎಷ್ಟು ದೂರ ಬರುತ್ತೆ ಗೊತ್ತಿಲ್ಲ, ತಿರುನೆಲ್ವೇಲಿ ರೋಡು. ಹೇಗೆ ದಯವಿಟ್ಟು ಆ ಗಣಪತಿನ ಹೇಳಿದ್ರು. ಸೊ ಆವಾಗ ಗಣಪತಿನ ತೋರಿಸ್ಕೊಟ್ಟು ಅಡ್ರೆಸ್ ಎಲ್ಲ ಹೇಳ್ತೀನಿ. ನಿಮಗೆಲ್ಲ ದೇವಸ್ಥಾನಗಳು ಗೊತ್ತು, ಫಸ್ಟ್ ನೀನು ಕೇಳಿಬಿಟ್ರೆ ಹೇಳ್ತೀಯ ಅಂತ ಪಾಪ ಅವ್ರು ಫೋನ್ ಮಾಡಿ ಕೇಳಿದರು. ಈಗ 1.5 ತಿಂಗಳಿಂದ ಅವ್ರಿಗೆ ಹೋದಾಗ ನನಗೆ ಸಾಕಾಗೋಗಿದೆ, ನನಗೆ ದಯವಿಟ್ಟು ಮುಕ್ತಿ ಕೊಡಿಸ್ಬಿಡು, ಇದು ಆಗ್ತಿಲ್ಲ ನನಗೆ ಶರ್ಮ ಅಂತ ಹೇಳಿ ಮಾತಾಡೋರು. ಸೊ ಆಗ ಅವರು ಹೇಳಿದ ಫೋನ್ ಮಾಡಿದಾಗ ಆ ದೇವಸ್ಥಾನ ನಾನು ಹೇಳಿಕೊಟ್ಟೆ. ಅಲ್ಲಿಗೆ ಹೋಗಿ ಬಂದರೆ ಇಲ್ಲೋ ಗೊತ್ತಿಲ್ಲ, ಬಟ್ 1.5 ತಿಂಗಳ ಹಿಂದೆ ನಾನು ಅಷ್ಟು ಫೋನ್ ಮಾಡಿದ್ದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.